ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಓಮಿನಿ ಗಾಡಿ ಸೇಲಿಗೆ ಬಂದಿದೆ. ಒಂದು ಕಡಿಮೆ ರೇಟಲ್ಲಿ ಯಾರಾದರೂ ಓಮಿನಿ ನೋಡ್ತಾ ಇದ್ದರೆ ಒಂದು 2008 ಮಾಡಲು ಗಾಡಿ ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಓನರ್ ನಂಬರ್ ಸಿಗುತ್ತೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಹೊಸಬರು ಯಾರಾದರೂ ನೋಡ್ತಿದ್ರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು, ಈ ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ ವೀಕ್ಷಕರೇ, ನೀವು ನಿಮ್ಮ ಗಾಡಿ ಫೋಟೋಸು, ಡೀಟೇಲ್ಸು, ಗಾಡಿದು ವೀಡಿಯೋ ಸಹ ಒಂದು ಮಾಡಿಬಿಟ್ಟು ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿಲ್ಲ, ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯದ ನಂತರ ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತಂತ ಹೇಳ್ಬೋದು. ನೀವೇನು ಗಾಡಿ ಮಾತಾಡುವಾಗ, ಡೀಟೇಲ್ಸ್ ಹೇಳುವಾಗ ನಂಬರ್ ಕೊಟ್ಟಿರ್ತೀರೋ ಆ ಗಾಡಿ ಓನರ್ ನಂಬರೇ ನಾವು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಡೈರೆಕ್ಟಾಗಿ ಏನು ನಂಬರ್ ಕೊಟ್ಟಿರ್ತಾರೋ ಆ ನಂಬರಿಗೆ ಕರೆ ಮಾಡಿಬಿಟ್ಟು ಗಾಡಿ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇದು ಗಾಡಿ ಓನರ್ ನಂಬರ್ ಅಲ್ಲ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡಬೇಡಿ. ನಿಮ್ಮ ಗಾಡಿ ಸೇಲಿಗಿದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಸಾಕು, ಕಾಲ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನಾನೇ ನಿಮಗೆ ಕರೆ ಮಾಡ್ತೀನಿ, ಯಾಕಂದರೆ ತುಂಬ ಜನ ಇದೇ ನಂಬರಿಗೆ ಕರೆ ಮಾಡ್ತಿದ್ರೆ, ಹಾಗಾಗಿ ಹೇಳ್ತಿದ್ದೀನಿ. ನಿಮಗೆ ಓನರ್ ನಂಬರ್ ಬೇಕು ಅಂದರೆ ಮುಂದೆ ವೀಡಿಯೋದಲ್ಲಿ ಸಿಗುತ್ತೆ ವೀಕ್ಷಕರೇ. ವೀಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ, ನಂಬರ್ ಸಿಗುತ್ತಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರೇ, ಈ ಗಾಡಿದು ಓನರೇ ಸ್ವಲ್ಪ ಹೇಳಿದ್ದಾರೆ ಡೀಟೇಲ್ಸು, ಅದು ಏನೇನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳಿಸ್ಕೊಳ್ಳಿ. ಅದಾದಮೇಲೆ ನಿಮಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಇರುತ್ತೆ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕರೆ ಮಾಡ್ಬೋದು ವೀಕ್ಷಕರೇ. ಇದು ಓಮಿನಿ ಕಳಿಸಿದ್ರಿ? ಹಾಂ ಸರ್, ಸೇಲಿದೆ ಸರ್ ಅದು? ಹೇಳಿ. ಮಾಡಲ್ ಎಷ್ಟು ಸರ್ ಅದು? ಮಾಡಲ 2008 ಸರ್ ಅದು. ಓಕೆ, ಓನರ್ ಎಷ್ಟಾಗಿದ್ದಾರೆ ಸರ್ ಈಗ? 7ನೇ ಓನರು ಸರ್ ಅದು. ನೀವು 7ನೇ ಓನರಾ? ಹಾಂ, ನಾವು 7ನೇ ಓನರ್. ಓಕೆ ಸರ್. ಪೆಟ್ರೋಲ್ ಎಲ್ ಪಿ ಜಿ ಇದೆಯಲ್ಲ? ಸರ್, ಎಲ್ ಪಿ ಜಿ ಇದೆಯಲ್ಲ? ಹಾಂ, 2 ರನ್ನಿಂಗ್ ಇದೆ ಸರ್. ಎಲ್ ಪಿ ಜಿ ಪೆಟ್ರೋಲ್ 2 ರನ್ನಿಂಗ್ ಇದೆ. ಹ್ಞೂ. ಇದು ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದಾವೆ ಸರ್? ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಹಾಂ. ಎಫ್ ಸಿ ಲ್ಯಾಪ್ಸ್ ಆಗಿದೆ, ಪ್ರೆಸ್ ಮಾಡ್ಕೊಡೋದಾ ಬಿಡಿ ಸರ್. ಓಕೆ. ಒಳಗಡೆ ಪ್ಲಾಟ್ಫಾರ್ಮ್ ಎಲ್ಲ ರೆಸ್ಟ್ ಏನಾದರೂ ಬಂದಿದೆ ಸರ್? ಇಲ್ಲ ಸರ್, ಆ ಥರ ಏನೂ ಇಲ್ಲ. ಎಲ್ಲ ಕ್ಲೀನಾಗಿದೆಯಾ? ಹಾಂ, ರೆಸ್ಟ್ ಗಿಸ್ಟ್ ಏನು ಹಿಡಿದಿಲ್ಲ, ಚೆನ್ನಾಗಿದೆ. ಓಕೆ. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವಾ? ಸೀಟ್ ಕವರು ಸ್ವಲ್ಪ ಚೂರು ಏನೋ ಹೋಗಿದೆ ಅಂತ ಕಾಣುತ್ತೆ ಸರ್. ಬ್ಯಾಕ್ ಸೈಡ್ನವಾ? ಹ್ಞೂ, ಬ್ಯಾಕು ಫ್ರಂಟ್, ಲೆಫ್ಟ್ ಸೈಡ್ ಫ್ರಂಟ್ ಇರಬೇಕು. ಒಂದು ಚೂರು ಕಮ್ಮಿ ಅಂದರೆ ಒಂದು ಇಂಚು ಅಷ್ಟೇ ಇದಾಗ್ಬಿಟ್ಟಿದೆ. ಸರಿ ಸರ್. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್? 4? ಸರ್, ಹಿಂದ್ಗಡೆದು ಹೊಸ ಟೈರು. ಓಕೆ. ಮುಂದ್ಗಡೆದು ಒಂದು 80% ಇದೆ ಸರ್. ಸ್ಟೆಪ್ನಿ 0 ಇದೆ ಸರ್. ಸ್ಟೆಪ್ನಿ 0 ಇದೆ? ಹಾಂ, ಸ್ಟೆಪ್ನಿ 0 ಇದೆ. 2 ಕಾಲು? ಹೌದು. ಎಲ್ಲಿದೆ ಸರ್ ಗಾಡಿ? ಸರ್, ಇದು ಮಂಡ್ಯ ಜಿಲ್ಲೆ ಸರ್. ಮಂಡ್ಯ ಜಿಲ್ಲೆ, ಪಾಂಡವಪುರ ತಾಲೂಕು. ಹಾಂ. ಪಾಂಡವಪುರ ತಾಲೂಕಲ್ಲ ಅಥವಾ ಅಕ್ಕಪಕ್ಕ ಏನೋ ಊರಿದೆ? ಅಕ್ಕ ಲೋಕಲ್ ಸರ್. ಹಾಂ. ಪಾಂಡವಪುರಕ್ಕೆ ಬಂದರೆ ಸಿಗುತ್ತಾ? ಹಾಂ, ಪಾಂಡವಪುರ ಬಂದರೆ ಸಿಗುತ್ತೆ. ಹಾಂ. ಏನು ಹೇಳ್ತೀರಿ ಸರ್ ಅದು ರೇಟು? ಸರ್, ಅದು 1,20,000 ಕೊಟ್ಬಿಡೋ ಅಂದ್ಕೊಂಡಿದ್ದೀವಿ. 1,20,000? ಹೌದು ಸರ್, 1,20,000 ಕೊಟ್ಬಿಡೋಣ. ಹಾಂ. ಬಂದರೆ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತಾ? ಹೆಚ್ಚು ಕಡಿಮೆ ಏನೋ ಒಂಚೂರು ಮಾಡೋದು ಸರ್, ಹೆಚ್ಚು ಕಡಿಮೆ. ಅದು ನನಗೆ ಜಾಸ್ತಿ ನನಗೆ 1,55ಕ್ಕೆ ತಗೊಂಡಿದ್ದು. ಹಾಂ. ಅವಾಗ ಲಾಕ್ಡೌನ್ ಟೈಮ್ ತಗೊಂಡಿದ್ದು ಸರ್. ಏನೋ ವ್ಯಾಪಾರಕ್ಕೆ ಅಂತ ತಗೊಂಡಿದ್ದು. ಓಕೆ. ಹಂಗಾಗಿ ಅದರಲ್ಲಿ ವ್ಯಾಪಾರನೂ ಮಾಡಿಲ್ಲ ಏನೇ. ಆಮೇಲೆ ಫ್ಯಾಮಿಲಿಗೆ ಎಲ್ಲ ದೇವಸ್ಥಾನ ಪಾಪದ ಅಲ್ಲಿ ತಿರುಗಾಡ್ಕೊಂಡಿತ್ತು. ಓಕೆ. ಸುಮ್ಗೆ ನಿಂತೈತೆ, ಕೊಟ್ಬಿಡುವ ಅಂದ್ಕೊಂಡು. ಹ್ಞೂ. ಸುಮ್ಗೆ ವೇಸ್ಟೆಡ್ ಅಮೌಂಟ್ ಅಲ್ವಾ, ಓಕೆ. ಕೊಟ್ಬಿಟ್ಟು ಬೇರೆ ಏನಾದ್ರು ಮಾಡುವ ಅಂತ ಸರ್. ಓಕೆ. ಈಗ ಇಂಜಿನ್ ಕಂಡೀಷನ್ ರನ್ನಿಂಗ್ ಇದೆಯಲ್ಲ? ಹ್ಞೂ ಸರ್, ರನ್ನಿಂಗ್ ಇದೆ. ಈಗ ಆಲ್ರೆಡಿ ರನ್ನಿಂಗ್ ಇದೆ ಸರ್. ಹ್ಞೂ. ಎಲ್ಲ ರನ್ನಿಂಗ್ ಇದೆ. ನಾವು ಈಗಲೂ ನಮ್ಮದೊಂದು ಅಂಗಡಿ ಇದೆ. ಹ್ಞೂ. ಅಂಗಡಿಗೆಲ್ಲ ಸಾಮಾನು ಗೀಮಾನೆಲ್ಲ ಅದರಲ್ಲೇ ತರ್ತಾ ಇರೋದು. ಹಾಂ. ಒಟ್ಟು ನೀವು ಯೂಸ್ ಮಾಡ್ತಿದ್ದೀರಾ? ಹಾಂ, ಯೂಸ್ ಮಾಡ್ತಾ ಇದೀವಿ. ಅಂದರೆ ಏನು ಅಷ್ಟಕ್ಕೆ ಈಗ ಒಂದು ವಾರಕ್ಕೆ ಒಂದು 15 ದಿವಸಕ್ಕೆ ಒಂದ್ಸರಿ ಸಾಮಾನು ಹೋಗ್ತೀವಿ. ಓಕೆ. ಅದರಿಂದ ಅಷ್ಟೇ, ಇನ್ನೇನು ಡೈಲಿ ಏನು ಯೂಸ್ ಇಲ್ಲ. ಹ್ಞೂ. ಹಂಗಾಗಿ ಕೊಟ್ಬಿಡವ ಅಂತ ಸರ್. ಸರಿ ಸರ್. ಅಂದರೆ 1,20ಕ್ಕೆ ಬಂದರೆ ಹೇಳ್ತಿದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಾ? ಹೆಚ್ಚು ಕಡಿಮೆ ಕೊಡೋದಾ ಸರ್? ಹ್ಞೂ. ಅದೇ ಫ್ರೆಶ್ ಫೈನಲ್ ಆಗಿ 1,10 ಕೊಟ್ಬಿಡೋದಾ ಸರ್?
ಒಂದು 10 ವಿತ್ ಫ್ರೆಶ್ ಎಫ್ ಸಿನಾ? ಹಾಂ ಫ್ರೆಶ್ ಎಫ್ ಸಿ ಸರ್ ಮಾಡ್ಕೊಡೋದಾ ಬಿಡಿ ಸರ್. ಒಳಗಡೆ ಏನಾದರೂ FC. ಹಾಕ್ತೀರಾ ಸರ್? ಮ್ಯೂಸಿಕ್ ಸಿಸ್ಟಮ್ ಏನಾದರೂ ಇದೆಯಾ? ಮ್ಯೂಸಿಕ್ ನಾರ್ಮಲ್ ಸಿಸ್ಟಮ್ ಇದೆ ಸರ್. ಹಾಂ. ಸರಿ ಸರ್, ಇದೇ ನಂಬರ್ ನಿಮ್ಮದು? ಹ್ಞೂ ಸರ್ ಇದೇ ನಂಬರ್ ಹಾಕಿದ್ದೀನಿ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ನಿಮಗೆ ಈ ಗಾಡಿ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಸಲ ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಗಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡಿಕೊಂಡು ನೀವು ಕೂತು ಮಾತಾಡಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವು ನಂಬರ್ ಬೇಕು ಅಂದರೆ ಓನರ್ದು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಿರುತ್ತೆ, ಮೊಬೈಲ್ ನಂಬರು, ಅದು ಓನರ್ ನಂಬರ್ ಆಗಿರುತ್ತೆ. ಡೈರೆಕ್ಟ್ ಅವರಿಗೆ ನೀವು ಸಹ ಕರೆ ಮಾಡ್ಬೋದು. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ಅನಿಸಿದರೆ ನೀವು ನಿಮ್ಮ ಗಾಡಿ ಫೋಟೋಸ್ನ ನಮ್ಮ ವಾಟ್ಸಪ್ಪು ಸಂಖ್ಯೆಗೆ ಸೆಂಡ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವೀಕ್ಷಕರೇ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.